ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಅದೇನಪ್ಪ ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ. ಸೊ ಎಲ್ಲರೂ ಚೆಕ್ ಮಾಡ್ಕೊಂಡಿರೋ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ನಿಮ್ಗೆ ತೋರಿಸ್ತೀನಿ. ಇವಾಗಲೇ ಒಂದು ರಿಸಲ್ಟ್ ಬಿಟ್ಟು ಒಂದು 15 ಅಥವಾ 20 ಮಿನಿಟ್ಸ್ ಬಿಟ್ಟು ಅದು ಕೂಡ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಸೊ ನಿಮ್ಗೆ ತೋರಿಸ್ತೀನಿ, ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಇವಾಗ ಫಸ್ಟ್ ಕೆ ವೆಬ್ಸೈಟ್ ಬಂದ ಮೇಲೆ ನೀವು ಇಲ್ಲಿ ನೀವು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಇಲ್ಲ ಫಸ್ಟ್ ಪೇಜಲ್ಲಿ ನಿಮಗೆಲ್ಲ ಅಪ್ಡೇಟ್ ಫಸ್ಟ್ ಪೇಜಲ್ಲೇ ಇಲ್ಲಿ ಅಪ್ಡೇಟ್ ಮಾಡಿ ನಂತರ UGCET 2024 ಮತ್ತು UGNET 2024 ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ರಿ 25/8 ಎಲ್ಲ ಇಲ್ಲಿ ಅದಾವ. UGNET 2024 ಅಣುಕು ಅಂದರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್. ಸೊ 25/8 UGCET ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೂಡ ನಿಮಗೆಲ್ಲ ಕಟ್ ಆಫ್ ಸಿಗ್ತದೆ. ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದೆ. ಸೊ ಇಲ್ಲಿ ನೋಡ್ಕೊರಿ, ಇಂಜಿನಿಯರಿಂಗು, BSc ನರ್ಸಿಂಗು, ಅಗ್ರಿಕಲ್ಚರು ಮತ್ತು B ಫಾರ್ಮಾ, D ಫಾರ್ಮಾ ಕೂಡ ಬಿಟ್ಟಿದ್ದಾರೆ. ಸೊ ನಿಮಗೆ ನಿಮ್ಮ ಕೋರ್ಸ್ ಯಾವುದೋ ಅದನ್ನು ಕಟ್ ಆಫ್ ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಡೆಯಿಂದ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಿಟ್ಟಾರ. ಸೊ ಅದರಲ್ಲಿ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಆಯಿತು, ಆಪ್ಷನೆಂಟ್ರಿ ಬಗ್ಗೆ ಆಯಿತು, ಮತ್ತು ಫಾರ್ ಎಕ್ಸಾಂಪಲ್ ನನಗೆ ಸೀಟ್ ಸಿಕ್ಕ್ಯಾದ ಮತ್ತು ಇನ್ನೊಬ್ಬರಿಗೆ ಸಿಕ್ಕಿಲ್ಲ ಅದು ಆಯಿತು, ಮತ್ತು ಚಾಯ್ಸಸ್ ಬಗ್ಗೆ ಆಯಿತು. ನಾನು ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳಿದೆ. ಸೊ ಅದು ಕೂಡ ಇವಾಗ ಎಕ್ಸ್ಪ್ಲೇನ್ ಅವರು ಒಂದು ಸ್ಮಾಲ್ PDF ಅಂದರೆ ಇದರಲ್ಲಿ ಒಂದು ಸ್ಮಾಲ್ ಸೆಂಟೆನ್ಸ್ ಕೂಡ ಮೆನ್ಷನ್ ಮಾಡ್ಯಾರ ಚಾಯ್ಸಸ್ ಬಗ್ಗೆ. ಸೊ ಅದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಯಾರನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ KCET ಮತ್ತು UGNET ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ಚಾನಲಲ್ಲಿ ಸಿಗ್ತದೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಈಗ ಫಸ್ಟ್ ಏನಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿರಿ. ಫಸ್ಟು KE ವೆಬ್ಸೈಟ್ ಬಂದ ಮೇಲೆ ಸೊ ನೀವಿಲ್ಲಿ ಫಸ್ಟ್ ಪೇಜಲ್ಲಿ ಅಪ್ಡೇಟ್ ನೋಡ್ಕೋಬೋದು, ಅಥವಾ ಇಲ್ಲಿ ನಿಮಗೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದರೆ ನಿಮಗೆ ಅದೇ ಕಂಫರ್ಟೇಬಲ್ ಆಗ್ತದಪ್ಪ ಅಂದರೆ ಇಲ್ಲೇ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಥವಾ UGNET 2024 ಮೇಲೆ ಆದರೂ ಕ್ಲಿಕ್ ಮಾಡ್ಕೊರಿ. ಎರಡೂ ಒಂದೇ ಇನ್ಫಾರ್ಮೇಷನ್ ಅದ. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಆಪ್ಷನೆಂಟ್ರಿ ಆ್ಯಂಡ್ ಮಾಕ್ ಸೀಟ್ ಅಲಾಟ್ಮೆಂಟು ಇದೇ ಒಂದು ಇಂಪಾರ್ಟೆಂಟ್ ಮೆಸೇಜ್ ಎಲ್ಲ KCET ಮತ್ತು NEET ಸ್ಟೂಡೆಂಟ್ಸ್ಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಾಗ ಏನೇನು ಕೊಟ್ಟಾರ ನಾನು ಕರೆಕ್ಟಾಗಿ ರೀಡ್ ಮಾಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊರಿ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಕೂತ್ರೆ ಟೈಮ್ ಆಗ್ತದೆ. ಸೊ ನಾನು ಕರೆಕ್ಟಾಗಿ ಓದ್ಕೊತ ಹೋಗ್ತೀನಿ. ಎಲ್ಲರೂ ನೋಡ್ಕೊರಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಓಪನ್ ಮಾಡ್ಕೊಂಡ ಮೇಲೆ ನಾನು ಕರೆಕ್ಟಾಗಿ ಓದ್ಕೊಂಡು ಹೋಗ್ತೀನಿ. ಕರೆಕ್ಟಾಗಿ ನೋಡಿರಿ, ಎಲ್ಲರೂ ನೋಡಿರಿ. ಸೊ ಫಸ್ಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮತ್ತು ಅಣುಕು ಸೀಟು ಹಂಚಿಕೆಯನ್ನು 2ನೇ ಬಾರಿ ಮಾಡಿ ಫಲಿತಾಂಶದ ನಂತರ ಪುನರಾವರ್ತಿತ ಪ್ರಶ್ನೆಗಳು. ಸೊ ಫಸ್ಟ್ ಇವಾಗ ನೋಡಿರಿ, ಫಸ್ಟ್ ಅವ್ರು ಏನೇನು ಹೇಳ್ಯಾರ ಅನ್ನೋದೆಲ್ಲ ನಾನು ಓದ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡ್ಕೊರಿ. ಸೊ ಫಸ್ಟ್ ನಾನು ಇಂಗ್ಲೀಷ್ನಾಗ ಹೇಳಲ್ಲ, ಕನ್ನಡದಾಗ ಹೇಳ್ತೀನಿ. ಎಲ್ಲರಿಗೂ ಕನ್ನಡದಾಗ ಅರ್ಥ ಆಗ್ತದೆ, ಒಬ್ಬರಿಗೆ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗಿರಲಿಲ್ಲ. ಸೊ ಕರೆಕ್ಟಾಗಿ ಕನ್ನಡದಾಗ ಹೇಳ್ತೀನಿ. ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ, ಆದರೆ ನನಗೆ ವೈದ್ಯಕೀಯ ಸೀಟಿಗೆ ಆಸಕ್ತಿ ಇದೆ. ಮೀನ್ಸ್ ಇದರ ಏನರ್ಥಪ್ಪ ಅಂದರೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕ್ಯದ, ಬಟ್ ನನಗೆ ಮೆಡಿಕಲ್ ಅಥವಾ ಬೇರೆ ಕೋರ್ಸಲ್ಲಿ ನನಗೆ ಇಂಟ್ರೆಸ್ಟ್ ಐತಿ. ಸೊ ನೆಕ್ಸ್ಟು ನನಗೆ ವೈದ್ಯಕೀಯ ಸೀಟು ಸಿಗ್ಬೋದಾ, ನನಗೆ ಬೇರೆ ಕೋರ್ಸ್ ಸೀಟ್ ಸಿಗುತ್ತಾ ಅಂತ ನಿಮಗೆ ಎಲ್ರಿಗೂ ನೀವೆಲ್ಲ ಅಂದರೆ ಈ ಕ್ವಶನ್ಸ್ ಎಲ್ಲ ಸ್ಟೂಡೆಂಟ್ಸ್ಗೆ ಅಂತ ಅವರು ಮೆನ್ಷನ್ ಮಾಡಿ ಹೇಳ್ಯಾರ. ಸೊ ನೆಕ್ಸ್ಟ್ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಅಭ್ಯರ್ಥಿಗೆ ಸೀಟು ಹಂಚಿಕೆ 4 ಅಂಶಗಳ ಮೇಲೆ ಅವಲಂಬವಾಗಿರುತ್ತದೆ. ಸೀಟ್ ಮ್ಯಾಟ್ರಿಕ್ಸ್, ರ್ಯಾಂಕ್, ಅರ್ಹತೆ, ನಿಯಮಾನುಸಾರ ಅಭ್ಯರ್ಥಿಯ ಆದ್ಯತೆ ಕ್ರಮದಲ್ಲಿರುವ ದಾಖಲಿಸಿರುವ ಆಪ್ಷನ್ಸ್ಗಳು, ಮೆಡಿಕಲ್ ಕಟ್ ಆಫ್ ರ್ಯಾಂಕನ್ನು ಪರಿಶೀಲಿಸಿ ನಿಮಗೆ ಸೀಟು ಸಿಗುವ ಅಥವಾ ಸಿಗದೇ ಇರುವ ಬಗ್ಗೆ ಕಟ್ ಆಫ್ ರ್ಯಾಂಕ್ ಮಾಹಿತಿಯ ಒಂದು ಅಂದಾಜು ಚಿತ್ರಣ ಸಿಗಬಹುದು. ಸೊ ಇವಾಗ ಆಲ್ರೆಡಿ ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ದಾರೆ, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೆಲ್ಲ ಕಟ್ ಆಫ್ ಕರೆಕ್ಟಾಗಿ ನೋಡ್ಕೋರಿ. ನಿಮ್ದು ರ್ಯಾಂಕ್ ಎಷ್ಟೈತಿ ಮತ್ತು ಎಷ್ಟು ರ್ಯಾಂಕಲ್ಲಿ ಕಟ್ ಆಫ್ ನಿಂತೈತಿ ಅನ್ನೋದು ಕರೆಕ್ಟಾಗಿ ನೋಡ್ಕೋರಿ, ಅರ್ಥ ಆಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಒಟ್ಟು 60 ಆಪ್ಷನ್ಸ್ಗಳನ್ನು ದಾಖಲಿಸಿದ್ದೇನೆ. ನನಗೆ 30ನೇ ಆಪ್ಷನ್ಗೆ ಸೀಟು ದೊರಕಿದೆ, ಆದರೆ ನನಗೆ 35ನೇ ಆಪ್ಷನ್ ಸೀಟು ಬೇಕು, ಏನು ಮಾಡಬೇಕು? ಸೊ ಇದು ನಿಮಗೆ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರ್ತದೆ ಎಲ್ಲ ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಅಣುಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟಿಸುವುದು. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿ ತಿಳಿಯುವುದಕ್ಕೆ ಅಣುಕು ಸೀಟು ಹಂಚಿಕೆಯ ನಂತರ ಅಭ್ಯರ್ಥಿಗೆ ಆಪ್ಷನ್ಸ್ಗಳನ್ನು ಸೇರಿಸಲು, ಕ್ರಮಾಂಕ ಬದಲಾಯಿಸಲು, ತೆಗೆದುಹಾಕಲು ಅವಕಾಶ ನೀಡಲಾಗುತ್ತದೆ. ಸೊ ಇವಾಗ ಆಲ್ರೆಡಿ ರಿಸಲ್ಟ್ ಬಂದಾಯಿತು ಮಾಕ್ ಅಲಾಟ್ಮೆಂಟ್ ಸೆಕೆಂಡ್ದು. ಸೊ ಇವಾಗ ನೆಕ್ಸ್ಟ್ ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ ಏನಪ್ಪ ಅಂದರೆ ಇವಾಗ ರಿಸಲ್ಟ್ ಬಂದ ನಂತರ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇರ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಭ್ಯರ್ಥಿಯ ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಆಪ್ಷನ್ಸ್ಗಳನ್ನು ಮಾರ್ಪಡಿಸಬಹುದು. ಆದರೆ 35ನೇ ನಂಬರಿನ ಆಪ್ಷನ್ಸನ್ನು ಅವಶ್ಯವಿದ್ದಲ್ಲಿ ಉನ್ನತ ಕ್ರಮಾಂಕದಲ್ಲಿ ನಮೂದಿಸಬಹುದಾಗಿದೆ.
ನಮೂದಿಸಬಹುದಾಗಿದೆ. ಸೊ ಇದರ ಏನು ಮೀನಿಂಗ್ ಏನಪ್ಪ ಅಂದರೆ, ಇವಾಗ ನೀವು ಫಾರ್ ಎಕ್ಸಾಂಪಲು 30 ಇವಾಗ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇವಾಗ ನೀವು ಫಾರ್ ಎಕ್ಸಾಂಪಲು 35 35ನೇ ನಂಬರ್ ಆಪ್ಷನ್ಸನ್ನು ಅಂದರೆ ನಿಮಗೆ 35ನೇ ಆಪ್ಷನ್ಸ್ ಬೇಡಪ್ಪ. ಸೊ ಇಲ್ಲಿ ಫಸ್ಟಿಗೆ ನೋಡ್ರಿ, ಇಲ್ಲಿ ನನಗೆ 30ನೇ ಆಪ್ಷನ್ಗೆ ಸೀಟು ದೊರಕಿದೆ ಅಂದರೆ ನನಗೆ 35ನೇ ಆಪ್ಷನ್ ಸೀಟು ಬೇಕು. ಏನು ಮಾಡಬೇಕು? ಫಾರ್ ಎಕ್ಸಾಂಪಲು ಇವಾಗ 35ನೇ ನಂಬರಿನ ಆಪ್ಷನ್ಸನ್ನು ಅವಶ್ಯವಿದ್ದಲ್ಲಿ ಅಂದರೆ 35 ನಿಮಗೆ ಕಾಲೇಜ್ 35ನೇ ನಂಬರ್ ಇರಲು ಕಾಲೇಜ್ ಬೇಕು ಅಂದರೆ ಅಂದರೆ ಉನ್ನತ ಕ್ರಮಾಂಕ ಅಂದರೆ ನೀವು ಫಸ್ಟ್ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು, ಹೆಂಗತ್ತ ಅವರು ಅರ್ಥ. ಸೊ ನೆಕ್ಸ್ಟ್ ಅಣುಕು ಸೀಟು ಹಂಚಿಕೆ ನಂತರ ಎಲ್ಲ ಅಭ್ಯರ್ಥಿಗಳು ಆಪ್ಷನ್ಸ್ಗಳ ಕ್ರಮಾಂಕಗಳು ಬದಲಾಯಿಸುವ ಸಾಧ್ಯತೆ ಇರುವುದರಿಂದ ಹಾಗೂ ಹೊಸದಾಗಿ ಆಪ್ಷನ್ಸ್ಗಳನ್ನು ಸೇರಿಸುವ ಸಾಧ್ಯತೆ ಇರುವುದರಿಂದ ಅಭ್ಯರ್ಥಿಗೆ ಮೆರಿಟ್ ಆಧಾರದ ಮೇಲೆ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯಲ್ಲಿ ಸೀಟು ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು. ಇದಕ್ಕೆ ಏನಪ್ಪ ಅಂದರೆ ನನ್ನ ಪ್ರಕಾರ ಪ್ರತಿ ವರ್ಷ ಏನಪ್ಪ ಅಂದರೆ ಫಸ್ಟ್ ಅಂದರೆ ಒಂದೇ ಮಾರ್ಕ್ ಅಲಾಟ್ಮೆಂಟ್ ಇರ್ತಿತ್ತು. ಸೊ ಈ ವರ್ಷ ಏನು ಮಾಡಿದಾರಪ್ಪ ಅಂದರೆ 2 ಮಾರ್ಕ್ ಅಲಾಟ್ಮೆಂಟ್ ಮತ್ತು ಎರಡು ಸಲ ಆಪ್ಷನ್ ಎಂಟ್ರಿ. ಸೊ ಅದರಿಂದ ಏನಾಗ್ಬೋದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 2 ಲಕ್ಷ ರ್ಯಾಂಕ್ ಇದ್ದವರು, 1 ಲಕ್ಷ ರ್ಯಾಂಕ್ ಇದ್ದವರು ಅಥವಾ 10,000 20,000 30,000 ಇರೋರು ಏನಪ್ಪ ಅಂದರೆ ಅವರು ನಿಮಗೆ ಅಂದರೆ ಒಬ್ರಿಗೆ ಕಾಲೇಜ್ ಇಷ್ಟ ಆಗಿಲ್ಲ. ಸೊ ಅಲ್ಲೇ ಭಾಳ ಸ್ಟೂಡೆಂಟ್ಸು ಚೇಂಜ್ ಮಾಡ್ತಾ ಇರ್ತಾರೆ ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಮಾಡುವಾಗ. ಸೊ ಅದೇ ರೀಸನ್ಗೆ ಅವ್ರು ಏನು ಹೇಳಿದಾರಪ್ಪ ಅಂದರೆ ಕಾಲೇಜ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಇವಾಗ ಮಾರ್ಕ್ ಅಲಾಟ್ಮೆಂಟ್ ಸಿಕ್ಕಿರೋ ಕಾಲೇಜ್ ಸಿಗದೇ ಇರ್ಬೋದು ಅಥವಾ ಸಿಗ್ಬೋದು ಕೂಡ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಆಗಲೇ ಒಂದು ಪ್ರೀತಿ ಅನ್ನೋ ಒಂದು ಹುಡುಗಿದ್ದು ಅವಳಿಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ವಿದ್ಯಾವಿಕಾಸ ಕಾಲೇಜ್ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಕೂಡ ಅದೇ ಕಾಲೇಜ್ ಸಿಕ್ಕಿದೆ. ಸೊ ಒಬ್ಬರಿಗೆ ಸಿಗದೇ ಇರ್ಬೋದು ಕೂಡ, ಸಿಗ್ಬೋದು ಕೂಡ. ಸೊ ಇಷ್ಟೇ ಅವರು ಇದನ್ನೇ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನನಗೆ ಅದರ್ಸ್ ಕೋಟಾದಲ್ಲಿ ಅಣುಕು ಸೀಟು ಹಂಚಿಕೆಯಲ್ಲಿ ವೈದ್ಯಕೀಯ ಸೀಟು ದೊರಕಿದೆ, ಆದರೆ ನನಗೆ ಅಷ್ಟು ಶುಲ್ಕವನ್ನು ಪಾವತಿಸಲು ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಅಂದರೆ ಇವಾಗ ಜಾಸ್ತಿ ಇವಾಗ ಒಂದೊಂದು ಕಾಲೇಜಲ್ಲಿ ಇತ್ತು, ಪ್ರೈವೇಟ್ ಕಾಲೇಜ್ ಸಿಕ್ಕಿರ್ತದೆ. ನನಗೆ ಅಷ್ಟು ಅಂದರೆ ನನ್ನ ಹತ್ರ ನಾವು ಅಷ್ಟು ಅಮೌಂಟ್ ಕೊಡೋರು ಶ್ರೀಮಂತರಲ್ಲ ಇದರ ಅರ್ಥ. ಅಂದರೆ ನಮ್ಮಿಂದ ಅಷ್ಟು ಅಮೌಂಟ್ ಕಟ್ಟೋಕ್ಕೆ ಆಗಲ್ಲ ಅಂತ ಅರ್ಥ. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಸೀಟು ಹಂಚಿಕೆ ಸಂಪೂರ್ಣವಾಗಿ ಅಭ್ಯರ್ಥಿ ಅರ್ಹತೆ, ಮೆರಿಟ್ ಮತ್ತು ಅಭ್ಯರ್ಥಿಗಳು ಆದ್ಯತಾ ಕ್ರಮಾಂಕದಲ್ಲಿ ದಾಖಲಿಸುವ ಆಪ್ಷನ್ಸ್ಗಳನ್ನು ಅವಲಂಬಿಸುತ್ತದೆ. ಇದು ವೆರಿ ಇಂಪಾರ್ಟೆಂಟು, ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊರಿ. ಸೊ ಖಾಸಗಿ ಕಾಲೇಜುಗಳಲ್ಲಿ 4 ವಿಧದ ಸೀಟುಗಳು GPNQ ಇರುತ್ತದೆ ಎಂದು ಈಗಾಗಲೇ ಈ ಮಾಹಿತಿ ಪುಸ್ತಕದಲ್ಲಿ ಸೂಚನೆಗಳಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ತಿಳಿಸಲಾಗಿದೆ. ಒಂದು ವೇಳೆ ಕ್ಯೂ ಸೀಟುಗಳ ಅಭ್ಯರ್ಥಿಗಳಿಗೆ ಇಷ್ಟವಿಲ್ಲದಿದ್ದರೆ ವೇಳಾಪಟ್ಟಿ ಅನುಸಾರ ಅಂತಹ ಕ್ಯೂ ಸೀಟುಗಳನ್ನು ತೆಗೆದುಹಾಕಲು ಅವಕಾಶವಿದೆ. ಫಾರ್ ಎಕ್ಸಾಂಪಲ್ ನಾನು ಮುಂಚೆ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಬೇಕು ಹೇಳಿದೆ. 3 ಆಪ್ಷನ್ಸ್ ಬರ್ತಾವಪ್ಪ ಅಂತ: BSc ನರ್ಸಿಂಗ್ ಪ್ರೈವೇಟು, BSc ನರ್ಸಿಂಗ್ ಮ್ಯಾನೇಜ್ಮೆಂಟು, BSc ನರ್ಸಿಂಗು ಗೌರ್ಮೆಂಟು. ಸೊ ಅದು GG ಅಂದರೆ ಆಪ್ಷನ್ ಬಂದರೆ ಫೀಸ್ ಕಡಿಮೆ ಇರ್ತದೆ. ಸೊ ಅದ್ರ ಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದು ಹೇಳಿದೆ. ಎಲ್ಲರೂ ಮಾಡಿದ್ರೆ ಅಂತ ಅನ್ಕೋತೀವಿ. ಕ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಇವಾಗ ನೀವು ಕ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರೋರು ಅವೆಲ್ಲ ಸೀಟ್ಗಳನ್ನು ಅವೆಲ್ಲ ಕಾಲೇಜ್ ಡಿಲೀಟ್ ಮಾಡಿ ನೀವು G ಮೇಲೆ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇಲ್ಲಿ ಅವರೇ ಹೇಳಿದ್ದಾರೆ ನೋಡ್ರಿ, ಇಲ್ಲಿ ಕ್ಯೂ ಸೀಟುಗಳು ಅಭ್ಯರ್ಥಿಗಳಿಗೆ ಇಷ್ಟವಿಲ್ಲದಿದ್ದರೆ ವೇಳಾಪಟ್ಟಿ ಅನುಸಾರ ಅಂತಹ ಕ್ಯೂ ಸೀಟುಗಳನ್ನು ತೆಗೆದುಹಾಕಲು ಅವಕಾಶವಿದೆ. ಅವಕಾಶ ಕೊಟ್ಟರೆ ನೀವು ತೆಗೆದು G ಅಂತ ಹಾಕ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆಪ್ಷನ್ಸ್ಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಶುಲ್ಕದ ವಿವರಗಳನ್ನು ಪರಿಶೀಲಿಸಿ ನಂತರ ತಮಗೆ ಆಸಕ್ತಿ ಇರುವ ಕೋರ್ಸ್ಗಳೇ ಆಪ್ಷನ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಿ. ನಾನು ಫೀಸ್ ಸ್ಟ್ರಕ್ಚರ್ ಕೇಳಿದವರು ಬಿಟ್ಟಿದ್ರು, ಅದನ್ನು ನಿಮಗೆ ಗ್ರೂಪಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ ಮತ್ತು ವಿಡಿಯೋ ಕೂಡ ಮಾಡಿದ್ದೀನಿ. ಅದು ಇನ್ನೊಂದ್ಸಲ ನೋಡ್ಕೋರಿ. ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೀವು ಪೂರ್ತಿ ಆದರೂ ಫೀಸ್ ಸ್ಟ್ರಕ್ಚರ್ ಹೆಂಗದ ಅದು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ಅವ್ರು ಹೇಳ್ಯಾರ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೋರಿ. ಪ್ರೈವೇಟ್ ಸೀಟ್ಸ್ ಮೀನ್ಸ್ P ಸೀಟ್ಸು, NRI ಸೀಟ್ಸ್ ಮೀನ್ಸ್ N ಸೀಟು, ಅದರ್ಸು Q ಸೀಟು, ಗೌರ್ಮೆಂಟ್ ಕಾಲೇಜ್ ಸೀಟ್ಸ್, ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ G ಸೀಟ್ಸು. ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ ಆ್ಯಂಡ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್, ಇದು ಅದಕ್ಕೆ ಹೇಳ್ತಿರೋದು. G ಮೇಲೆ ಕ್ಲಿಕ್ಕೊಂಡು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸುಗಳಿಗೆ ಹೆಚ್ಚು ಆಯ್ಕೆಗಳನ್ನು ದಾಖಲಿಸುವ ಮೊದಲು ಪ್ರತಿ ಕಾಲೇಜಿನಲ್ಲಿ 4 ಥರದ ಸೀಟುಗಳು ಇದೆ ಎಂಬುದನ್ನು ಅಭ್ಯರ್ಥಿಗಳು ಗಮನಿಸಬೇಕು. ಸೊ ಆ 4 ಇಚ್ಛೆಗಳು ಯಾವುದಪ್ಪ, ಆಪ್ಷನ್ಸ್ ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ABCD ಅಂತ. ಇದೇ ಅವು ಆಪ್ಷನ್ಸು. ನಾನು ಆಗಲೇ ಹೇಳಿದೆ, ಪ್ರೈವೇಟ್ ಸೀಟು, NRI ಸೀಟು, ಅದರ್ಸು, ಮ್ಯಾನೇಜ್ಮೆಂಟ್ ಸೀಟ್ಸು ಅದೆಲ್ಲ ಬಂತು. ಅಲ್ಲಿ ನೋಡ್ರಿ, ಇಲ್ಲಿ ಸರ್ಕಾರಿ ಕಾಲೇಜುಗಳನ್ನು ಹೊರತುಪಡಿಸಿ ಅಂದರೆ ಗೌರ್ಮೆಂಟ್ ಕಾಲೇಜಸ್ ಬಿಟ್ಟು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಜಿನಿಯರಿಂಗ್ ಮತ್ತು BSc ಅಗ್ರಿಕಲ್ಚರು ಅಥವಾ ಬೇರೆ ಕೋರ್ಸ್ ಯಾವುದೇ ಆಗಿರಲಿ KCET ಬಗ್ಗೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಇಂಜಿನಿಯರಿಂಗ್ ಆ್ಯಂಡ್ BSc ಅಗ್ರಿಕಲ್ಚರ್ ಕೋರ್ಸಿಗೆ 150 ಆಪ್ಷನ್ಸ್ಗಳನ್ನು ನಮೂದಿಸಿದ್ದೇನೆ. ಆದರೆ ನನಗೆ ಅಣುಕು ಸೀಟು ಹಂಚಿಕೆಯಲ್ಲಿ ಯಾವುದೇ ಸೀಟು ಹಂಚಿಕೆ ಆಗಿರುವುದಿಲ್ಲ. ಏನು ಮಾಡಬೇಕು? ಎಲ್ರಿಗೆ ಏನು ಡೌಟ್ ಆದಪ್ಪ ಅಂದರೆ ನನ್ನ ಕಾಲೇಜ್ ಸಿಕ್ಕಿಲ್ಲ.
ಇಲ್ಲಿ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ನೋಡಿ. ಎಲ್ಲರೂ ಕರೆಕ್ಟಾಗಿ ಎಲ್ಲರೂ ವೀಡಿಯೋ ನೋಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್. ಯಾಕಂದರೆ ಕಡೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ನನ್ನ ಚಾನಲ್ ನಿಮಗೆ ಎಲ್ಲ ಅಪ್ಡೇಟ್ ಸಿಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಕರೆಕ್ಟ್ ವೆರಿ ಇಂಪಾರ್ಟೆಂಟು. ಎಲ್ರಿಗೂ ಇದೇ ಡೌಟ್ ಇರೋದು ಏನಪ್ಪ ಅಂದರೆ, ಅಣ್ಣ ನನಗೆ ಕಾಲೇಜ್ ಸಿಕ್ಕಲ್ಲ ಏನು ಮಾಡಬೇಕು. ನಾನು ಮುಂಚೆ ಕೂಡ ಹೇಳಿದೆ ಏನಪ್ಪ ಅಂದರೆ, ಸುಮ್ಮನೆ ಎಲ್ಲ ಚಾನ್ಸ್ ಕೊಟ್ಟರೆ ಅಂತ ಎಲ್ಲನೂ ಅಬ್ಸೆಂಟ್ರಿ ಮಾಡೋಕ್ಕೆ ಹೋಗಬೇಡ್ರಿ. ಜಸ್ಟ್ ಒಂದು ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮಾತ್ರ, ಒಂದು ಕೋರ್ಸ್ ಅಥವಾ 2 ಕೋರ್ಸ್ ಅಬ್ಸೆಂಟ್ರಿ ಮಾಡಿರಿ, ಪರವಾಗಿಲ್ಲ, ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗ್ತದೆ ಅಂತ ಹೇಳಿದೆ. ಬಟ್ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದರೆ, ಸಿಕ್ಕಿದ ಚಾನ್ಸ್ ಅಂತ ಸುಮ್ಮನೆ ಎಲ್ಲನೂ ಎಲ್ಲ ಕೋರ್ಸು ಅಬ್ಸೆಂಟ್ರಿ ಮಾಡಿಬಿಡ್ತಾರೆ. ಅಂತ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ ಸ್ವಲ್ಪ. ಸೊ ಏನಪ್ಪ ಅಂದರೆ, ನಿಮಗೆ ಯಾವ ಕೋರ್ಸ್ ಬೇಕೋ ಆ ಒಂದು ಕೋರ್ಸ್ ಮಾತ್ರ ನೀಟಾಗಿ ಅಬ್ಸೆಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ 100% ನನ್ನ ಪ್ರಕಾರ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಆನ್ಸರ್ ಏನಪ್ಪ ಅಂದರೆ, ಅದಕ್ಕೆ ಅಣಕು ಸೀಟು ಹಂಚಿಕೆಯ ನಂತರ ಪ್ರಕಟಿಸಲಾಗುವ ಕಟ್ ಆಫ್ ರ್ಯಾಂಕನ್ನು ಪರಿಶೀಲಿಸಿ. ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ, ಇವಾಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ದಾರೆ, ಅದನ್ನು ನೋಡ್ಕೊಂತ ಹೇಳಕತ್ತಾರೆ ಅವರು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಪ್ರತಿ ಆಪ್ಷನ್ಸ್ಗಳನ್ನು ಸಹ ಪರಿಶೀಲಿಸಿ. ಮತ್ತು ನೀವು ಮಾಡಿರೋ ಅಂದರೆ ಏನಪ್ಪ ಅಂದರೆ, ಪ್ರತಿ ಆಪ್ಷನ್ಸ್ಗಳನ್ನು ಸಹ ಪರಿಶೀಲಿಸಿ. ಅಲ್ಲಿ ಏನು ಕೊಟ್ಟಾರಪ್ಪ ಅಂದರೆ, ನೀವು ಮಾಡಿರೋ ಅಬ್ಸೆಂಟ್ರಿ ಕೂಡ ಗಮನ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು. ಮತ್ತು ಏನಪ್ಪ ಅಂದರೆ ಅಲ್ಲಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಅಣಕು ಸೀಟು ಹಂಚಿಕೆಯ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ಸ್ಗಳನ್ನು ಸೇರಿಸಲು, ಬದಲಾಯಿಸಲು, ತೆಗೆದುಹಾಕಲು ಅವಕಾಶ ನೀಡಲಾಗುತ್ತದೆ. ಅಂದರೆ ಇವಾಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾಯಿತು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಇಂಜಿನಿಯರಿಂಗ್ ಬೇಸ್ ಅಗ್ರಿಕಲ್ಚರ್ ಆಗಲಿ ಯಾವುದೇ ಕೋರ್ಸ್ ಆಗಲಿ ನಿಮಗೆ ಏನಪ್ಪ ಅಂದರೆ ಆಪ್ಷನ್ಟ್ರಿ ಮಾಡೋಕ್ಕೆ ಮತ್ತೆ ಚಾನ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಅಭ್ಯರ್ಥಿಯು ತನಗೆ ಇಷ್ಟವಿರೋ ಕಾಲೇಜ್ ಮತ್ತು ಕೋರ್ಸ್ಗಳಿಗೆ ಎಷ್ಟು ಆಪ್ಷನ್ಸ್ಗಳನ್ನು ಬೇಕಾದರೂ ದಾಖಲಿಸಬಹುದು. ನಿಮ್ಗೆ ನಾನು ಮುಂಚೆ ಇನ್ಫಾರ್ಮ್ ಮಾಡಿದೆ ಏನಪ್ಪ ಅಂದರೆ, ನಿಮ್ದು ರ್ಯಾಂಕು 2 ಲ್ಯಾಕ್ ಇದ್ರೂ ಪರವಾಗಿಲ್ಲ, ನೀವೇನು ಮಾಡಿರಿ ಎಲ್ಲ ಕಾಲೇಜ್ ಕೂಡ ಆಪ್ಷನ್ಟ್ರಿ ಮಾಡಿದ್ರು ನಿಮಗೆ ಚಾನ್ಸ್ ಅದ. ಅಷ್ಟೇ ಮಾಡಬೇಕು ಇಷ್ಟೇ ಮಾಡ್ಬೇಕಂತಲ್ಲ, ಅವರೇ ಹೇಳಿಬಿಟ್ರೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಅಭ್ಯರ್ಥಿಯು ತನಗೆ ಇಷ್ಟವಿರೋ ಕಾಲೇಜ್ ಮತ್ತು ಕೋರ್ಸುಗಳಿಗೆ ಎಷ್ಟು ಆಪ್ಷನ್ಸ್ಗಳನ್ನು ಬೇಕಾದರೂ ದಾಖಲಿಸಬಹುದು. ಅಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ 1000 ಕಾಲೇಜ್ ಇದ್ದರೆ 1000 ಕಾಲೇಜು ಕೂಡ ಆ್ಯಡ್ ಮಾಡ್ಬೋದು. 1000 ಕಾಲೇಜ್ ಇಲ್ಲಪ್ಪ ನನ್ನ ಪ್ರಕಾರ ಹೇಳಕತ್ತೀನಿ. ನೀವು ಇಲ್ಲೇ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, 1 ಲ್ಯಾಕ್ ರ್ಯಾಂಕ್ ಇರೋರು 2 ಲ್ಯಾಕ್ ರ್ಯಾಂಕ್ ಇರೋರು ಜಸ್ಟ್ 40-50 ಅಷ್ಟೇ ಕಾಲೇಜ್ ಆ್ಯಡ್ ಮಾಡ್ತೀರಾ, ನಿಮಗೆ ಸಿಗಲ್ಲ. ಯಾಕಪ್ಪ ಅಂದರೆ ಈ ಸಲ 2 ಮಾರ್ಕ್ ಅಲಾಟ್ಮೆಂಟ್ ಅದಾವ. ಸೊ ಅದೇ ಪ್ರಾಬ್ಲಮ್ ಆಗ್ತದೆ. ಸೊ ಎಲ್ಲರೂ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ, ಕಾಲೇಜ್ ಸಿಗ್ತದೆ ಅಂತ ಹೇಳ್ತೀನಿ. ಯಾಕಂದರೆ ಅವರೇ ಕೊಟ್ಟರೆ ನೋಡಿ ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕಾದಷ್ಟು ಕಾಲೇಜ್ ಆ್ಯಡ್ ಮಾಡ್ಬೋದು ಅಂತ ಕೇಳಿದವರೇ ಹೇಳ್ಯಾರ. ಸೊ ಕರೆಕ್ಟಾಗಿ ಆಪ್ಷನ್ಟ್ರಿ ನೀಟಾಗಿ ಕರೆಕ್ಟಾಗಿ ಎಲ್ಲರೂ ಆಪ್ಷನ್ಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಅಣಕು ಸೀಟು ಹಂಚಿಕೆಯಲ್ಲಿ ನನಗೆ ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿದೆ. ಮೊದಲನೇ ಸುತ್ತಿನ 5 ಸೀಟು ಹಂಚಿಕೆಯಲ್ಲೂ ನನಗೆ ವೈದ್ಯ ಸೀಟು ದೊರಕುತ್ತದೆಯೇ? ನಿಮಗೆಲ್ಲರಿಗೆ ಡೌಟ್ ಅದಲ್ಲ. ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ನನಗೆ ಈ ಕಾಲೇಜ್ ಇಷ್ಟ ಆಗ್ಯದ. ಬಟ್ ಏನಪ್ಪ ಅಂದರೆ, ಫಸ್ಟ್ ಆ್ಯಂಡ್ ಫೈನಲ್ ರಿಸಲ್ಟ್ ಐದು ನನಗೆ ಇದೇ ಕಾಲೇಜ್ ಸಿಗ್ತದಾ ಅಂತ ನಿಮ್ಗೆ ಒಂದು ಡೌಟ್ ಇರ್ತದೆ. ಏನಪ್ಪ ಅಂದರೆ, ಅಣ್ಣ ನನಗೆ ಇದೇ ಕಾಲೇಜ್ ಸಿಗ್ಬೋದಾ ಇಲ್ಲ ಅಂತ. ನಿಮಗೆ ಇವಾಗ ಕೇಳಿದರೆ ಎಲ್ಲ ಕ್ವಶನ್ಸ್ಗೆ ಒಂದು ನಿಮ್ಮ ಮೈಂಡಲ್ಲಿರೋ ಎಲ್ಲ ಕ್ವಶನ್ಸ್ಗೆ ಒಂದು ಕರೆಕ್ಟಾಗಿ ಒಂದು ಕ್ವಶನ್ಸ್ ಮತ್ತು ಆನ್ಸರ್ ನೋಡಿಕೊಂಡು ಅವರೇ ಒಂದು PDF ಮಾಡ್ಕೊಂಡು ಕರೆಕ್ಟಾಗಿ ಹೇಳ್ಯಾರ. ಸೊ ನೋಡ್ಕೊರಿ, ಇವಾಗ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬ ವಿದ್ಯಾರ್ಥಿನಿಯು ತಾನು ನೀಡಿರುವ ಇಚ್ಛೆಗಳ ಆದ್ಯತೆಗೆ ಅನುಸಾರವಾಗಿ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ತಾನು ನೀಡಿರುವ ಇಚ್ಛೆಗಳ ಆದ್ಯತೆಗೆ ಅನುಸಾರವಾಗಿ ಅಣಕು ಸೀಟು ಹಂಚಿಕೆ ಆಧಾರದ ಮೇಲೆ ಸಾಂಕೇತಿಕ ಹಂಚಿಕೆಯನ್ನು ಪಡೆಯುತ್ತಾನೆ ಅಥವಾ ಪಡೆಯುತ್ತಾಳೆ. ಇದರಿಂದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ತಾನು ಈಗಾಗಲೇ ನಮೂದಿಸಿರುವ ಇಚ್ಛೆಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅಥವಾ ಉಳಿಸಿಕೊಳ್ಳೋದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಎಲ್ಲ ಅಭ್ಯರ್ಥಿಗಳು ಈ ಮೊದಲು ನಮೂದಿಸಿರುವ ತಮ್ಮ ಆಪ್ಷನ್ಸ್ಗಳನ್ನು ಬದಲಾಯಿಸಬಹುದು. ಅಂದರೆ ಇವಾಗ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾಯಿತು. ಅದರಲ್ಲಿ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ಆ ಕಾಲೇಜ್ ನೀವು ಡಿಲೀಟ್ ಕೂಡ ಮಾಡ್ಬೋದು, ಮತ್ತು ಆ ಕಾಲೇಜ್ ಜಾಗದಲ್ಲಿ ಜಾಸ್ತಿ ಕಾಲೇಜ್ ಕೂಡ ಆ್ಯಡ್ ಮಾಡ್ಬೋದು ಅಂತ ಇದೇ ಅರ್ಥ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಆಪ್ಷನ್ಸ್ಗಳ ಆದ್ಯತೆಯನ್ನು ಬದಲಾಯಿಸುವುದಕ್ಕೆ ಅಥವಾ ತೆಗೆದುಹಾಕುವುದಕ್ಕೆ ಅಥವಾ ಸೇರಿಸುವುದಕ್ಕೆ ಅಥವಾ ಹೊಸ ಆಪ್ಷನ್ಸ್ಗಳನ್ನು ಆದ್ಯತೆ ಕ್ರಮದಲ್ಲಿ ನಮೂದಿಸುವುದಕ್ಕೆ ಸಂಬಂಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲಾಗುವುದರಿಂದ ಅಣಕು ಸೀಟು ಹಂಚಿಕೆಯಲ್ಲಿ ದೊರೆತ ಸೀಟೇ ನೈಜ ಸೀಟು ಹಂಚಿಕೆಯಲ್ಲಿ ಸಿಗಬಹುದು ಅಥವಾ ಸಿಗದೇ ಇರಬಹುದು. ಸೊ ಹೇಳಿದೆ ಅಲ್ಲ ಏನಪ್ಪ ಅಂದರೆ, ಈ ಸಲ 2 ಮಾರ್ಕ್ ಅಲಾಟ್ಮೆಂಟ್ ಅದಾವ. ಸೊ ಫೈನಲ್ ರಿಸಲ್ಟಲ್ಲಿ ಸಿಗ್ಬೋದು ಕೂಡ ಸಿಗದೇ ಇರ್ಬೋದು ಕೂಡ ಇದೆ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನನ್ನ ರ್ಯಾಂಕ್ ಡ್ಯಾಶ್ ಇದೆ, ನನಗೆ ಅಣಕು ಸೀಟು ಹಂಚಿಕೆಯಾಗಿರುವುದಿಲ್ಲ, ಆದರೆ ನನಗಿಂತ ಕಡಿಮೆ ರ್ಯಾಂಕ್ ಇರುವ ಅಭ್ಯರ್ಥಿಗೆ ಸೀಟು ಹಂಚಿಕೆಯಾಗಿದೆ. ಇದು ವೆರಿ 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 ಇಂಪಾರ್ಟೆಂಟ್ ಫಾರ್ ಆಲ್ ಸ್ಟೂಡೆಂಟ್ಸು. ಅಬೌವ್ 2 ಲಕ್ಷ ಅಥವಾ 1,50,000 ರ್ಯಾಂಕ್ ಇರೋರು. ಈಗಾಗಲೇ ನನಗೆ ಭಾಳ ಜನ ಕಾಲ್ ಮಾಡ್ಯಾರ ಮತ್ತು ಮೆಸೇಜು ಮಾಡ್ಯಾರ. ಏನಪ್ಪ ಅಂದರೆ, ಅಣ್ಣ ನನ್ನ ರ್ಯಾಂಕು 1 ಲಕ್ಷ ಐತೆ, ಬಟ್ ಇನ್ನೊಬ್ರು ನನ್ನ ಫ್ರೆಂಡ್ದು 2 ಲಕ್ಷ ರ್ಯಾಂಕ್ ಐತೆ, ಅವ್ರಿಗೆ ಕಾಲೇಜ್ ಸಿಗೋದು ನನಗೆ ಸಿಕ್ಕಿಲ್ಲ. ಎಲ್ರಿಗೂ ವೆರಿ ಇಂಪಾರ್ಟೆಂಟ್ ಡೌಟು. ಸೊ ಅದಕ್ಕೆ ಆನ್ಸರ್ ನೋಡ್ರಪ್ಪ ಕೇಳಿದ್ರೆ ಏನು ಆನ್ಸರ್ ಮಾಡ್ಯಾರ ಅಂದರೆ,
ಬಹುಶಃ ಕಡಿಮೆ ರ್ಯಾಂಕ್ ಇರುವ ಅಭ್ಯರ್ಥಿಯು ನಮೂದಿಸಿರುವ ಆಪ್ಷನ್ಸ್ಗಳನ್ನು ಈ ಅಭ್ಯರ್ಥಿಯು ದಾಖಲಿಸಿರುವುದಿಲ್ಲ. ಸೊ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ 2 ಲಕ್ಷದವನು ಅವನು 500 ಅಥವಾ 600 ಕಾಲೇಜ್ ಆ್ಯಡ್ ಮಾಡಿರ್ತಾನೆ. ಬಟ್ ಇವನ್ಕಿಂತ 1 ಲಕ್ಷ ಇರೋನು ಏನು ಮಾಡ್ತಾನಪ್ಪ ಅಂದರೆ ಜಸ್ಟ್ 40-50 ಕಾಲೇಜ್ ಆ್ಯಡ್ ಮಾಡಿರ್ತಾನೆ. ಸೊ ಅವನಿಗೆ ಅದಕ್ಕೆ ಕಾಲೇಜ್ ಸಿಕ್ಕಿರಲ್ಲ. ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಯಾವ ಪ್ರವರ್ಗದ ಅಭ್ಯರ್ಥಿಗೆ ಸೀಟು ಹಂಚಿಕೆಯಾಗಿದೆ ಎಂಬುದನ್ನು ಗಮನಿಸಿ. ಒಂದು ವೇಳೆ ಅಭ್ಯರ್ಥಿ ಅಂತ ಆಪ್ಷನ್ಸ್ಗಳನ್ನು ನಮೂದಿಸದೇ ಇದ್ದಲ್ಲಿ ಮತ್ತೊಮ್ಮೆ ಆಪ್ಷನ್ಸನ್ನು ತನಗೆ ಬೇಕಾದ ಆದ್ಯತಾ ಕ್ರಮದಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನಿಗದಿತ ದಿನಾಂಕದೊಳಗೆ ದಾಖಲಿಸಲು ಅವಕಾಶವಿದೆ. ನೋಡ್ರಿ, ನಿಮಗೆ ಕರೆಕ್ಟಾಗಿ ಹೇಳಾಕತ್ತೀನಿ. ಸೆಪ್ಟೆಂಬರ್ 1 ಫೈನಲ್ ರಿಸಲ್ಟು. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಆಬ್ಸೆಂಟಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಅವ್ರು ಕೇಳಿದವ್ರು ಹೇಳ್ಯಾರ ಏನಪ್ಪ ಅಂದರೆ ಫೈನಲ್ ರಿಸಲ್ಟ್ ಬಿಡೋಕ್ಕಿಂತ ಮುಂಚೆನೇ ನಿಮಗೆ ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಕೊರಿ ಅಂತ ಅವರೇ ಹೇಳ್ಯಾರ. ಸೊ ಈ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡ್ರಿ. ಪದೇ ನಾನು ಅದೇ ಹೇಳಾಕತ್ತೀನಿ. ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕಾಲೇಜ್ ಆ್ಯಡ್ ಮಾಡಿರಿ. ನೀವು ಬೇರೆ ಕಡೆ ಟೈಮ್ ವೇಸ್ಟ್ ಮಾಡ್ತೀರಿ ಸುಮ್ಮನೆ ಹೊರಗೆ. ಅದೇ ಟೈಮ್ ಯೂಸ್ ಮಾಡ್ಕೊರಿ ಆಪ್ಷನ್ ಎಂಟ್ರಿಗೆ. ಒಂದು 2-3 ಅವರ್ಸ್ ಕೂತು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗ್ತದೆ ನಿಮ್ಮ ಫ್ಯೂಚರ್ಗೆ. ಸೊ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಸೀಟು ಹಂಚಿಕೆಯನ್ನು ವಿವರಗಳನ್ನು ಪರಿಶೀಲಿಸಿಕೊಳ್ಳಿ. ಅನುಕು ಸೀಟು ಹಂಚಿಕೆ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ಸ್ಗಳನ್ನು ಸೇರಿಸಲು, ಬದಲಾಯಿಸಲು, ತೆಗೆದುಹಾಕಲು ಅವಕಾಶ ನೀಡಲಾಗುತ್ತದೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಅಭ್ಯರ್ಥಿ ತನಗೆ ಇಷ್ಟವಿರುವ ಆಪ್ಷನ್ಸ್ಗಳನ್ನು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ನಿಗದಿತ ದಿನಾಂಕದೊಳಗೆ ನಮೂದಿಸಬಹುದಾಗಿದೆ. ಅದೇ ಹೇಳಿದೆ. ಸೊ ಏನಪ್ಪ ಅಂದರೆ ಸೆಪ್ಟೆಂಬರ್ 1 ಅಥವಾ ಸೆಪ್ಟೆಂಬರ್ 1 ಒಳಗೆ ಇವತ್ತು 25, 26, 27, 28 ಅಥವಾ 3 ದಿನ 4 ದಿನ ಟೈಮ್ ಕೊಡ್ಬೋದು ಆಪ್ಷನ್ ಎಂಟ್ರಿಗೆ. ಹೇಳೋಕ್ಕಾಗಲ್ಲ. ಆಗಸ್ಟ್ 30 ಟೈಮ್ ಕೊಡ್ಬೋದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಹೇಳೋಕ್ಕಾಗಲ್ಲ, ಯಾಕಂದರೆ ಸೆಪ್ಟೆಂಬರ್ 1 ರಿಸಲ್ಟ್ ಐತೆ. ಸೊ 29, 30 ತನಕ ಕೊಡ್ತಾರೆ ಅಂತ ಹೇಳಲ್ಲ. ಬಟ್ ಕೊಟ್ಟರೆ ಕೂಡ ಅದು ನಿಮಗೆ ಒಳ್ಳೆ ಚಾನ್ಸು. ಯಾಕಪ್ಪ ಅಂದರೆ ಯಾರಿಗೆ ಕಾಲೇಜ್ ಸಿಕ್ಕಿರಲ್ಲ ಅವರಿಗೆ ಒಂದು ಒಳ್ಳೆ ಚಾನ್ಸ್. ಯಾಕಪ್ಪ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದೇ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ರೌಂಡು ಫೈನಲ್ ರಿಸಲ್ಟ್ ಬಿಡ್ತಾರೆ. ಬಿಟ್ಟ ತಕ್ಷಣ ಕೂಡ ನಿಮಗಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರಾ ಅಥವಾ ಇಲ್ಲ ಅನ್ನೋದು ಒಂದು ಕೇಳಿದ್ರೆ ಒಂದು ಆನ್ಸರ್ ಮಾಡ್ತಾರೆ. ಕರೆಕ್ಟಾಗಿ ನೋಡ್ಕೊರಿ. ಒಂದು ಬಾರಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಒಂದೇ ಮಾತ್ರ ಒಂದು ಸಾಲಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು. ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಅಭ್ಯರ್ಥಿಗಳಿಗೆ ಅವಕಾಶವಿರೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಅಭ್ಯರ್ಥಿಗಳ ಅವಕಾಶ ಇರೋದಿಲ್ಲ. ಅಂದರೆ ಹೊಸ ಕಾಲೇಜ್ ಅಥವಾ ಹೊಸದಾಗಿ ಬೇರೆ ಆಪ್ಷನ್ಸ್ ಅವೆಲ್ಲ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿರುವ ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ಆಪ್ಷನ್ ಎಂಟ್ರಿ ಮೊಡಲ್ನಲ್ಲಿ ತೋರಿಸಲಾಗುವುದು. ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ತೆಗೆದುಹಾಕಲು ಅಥವಾ ಕ್ರಮಾಂಕಗಳು ಬದಲಾಯಿಸಲು ಆಯಾ ಸುತ್ತಿನ ಸೀಟು ಹಂಚಿಕೆ ನಂತರ OPT ಮಾಡುವ ಚಾಯ್ಸ್ ಮೇಲೆ ಅವಲಂಬವಾಗಿರುತ್ತದೆ. ಮೊದಲನೇ ಸುತ್ತಿನ ನಂತರ ಯಾವುದಾದ್ರೂ ಹೊಸದಾಗಿ ಕಾಲೇಜು ಕೋರ್ಸುಗಳಿಗೆ ಸೇರ್ಪಡೆಯಾದಲ್ಲಿ ಮಾತ್ರ ಅಂಥ ಕಾಲೇಜು ಕೋರ್ಸುಗಳಿಗೆ ಇಚ್ಛೆಗಳನ್ನು ದಾಖಲಿಸಲು ಅವಕಾಶ ನೀಡಲಾಗುವುದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಣುಕು ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿರಿಸುವುದಿಲ್ಲ. ಮೊದಲನೇ ಸುತ್ತಿನ ಸೀಟ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ. ಅಣುಕು ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿರಿಸುವುದಿಲ್ಲ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಬಹುದಾ? ಇದರ ಮೀನಿಂಗ್ ಏನಪ್ಪ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಒಬ್ಬೊಬ್ಬರು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಸೊ ಇವಾಗ ನೆಕ್ಸ್ಟು ಸೆಪ್ಟೆಂಬರ್ 1 ಅಂದರೆ ಸೆಪ್ಟೆಂಬರ್ 1 ಫೈನಲ್ ರಿಸಲ್ಟ್ ಐತೆ. ಆ ಫೈನಲ್ ರಿಸಲ್ಟ್ಗಿಂತ ಮುಂಚೆ ಇವಾಗ ಆಪ್ಷನ್ ಎಂಟ್ರಿ ಮಾಡಬಹುದಾ ಅಂತ ಒಂದು ಕ್ವಶನ್ಸು. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ, ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಎಲ್ಲ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಆಪ್ಷನ್ಸ್ಗಳನ್ನು ಸೇರಿಸಲು, ಮಾರ್ಪಡಿಸಲು, ಕ್ರಮಾಂಕ ಬದಲಾಯಿಸಲು, ತೆಗೆದುಹಾಕಲು ಅವಕಾಶವಿದೆ. ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ತೆಗೆದುಹಾಕಲು ಅವಕಾಶವಿದೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಅಣುಕು ಸೀಟು ಹಂಚಿಕೆಗೆ ಯಾವುದೇ ಆಪ್ಷನ್ಸ್ಗಳನ್ನು ದಾಖಲಿಸದೇ ಇರುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿಗೆ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ವೇಳಾಪಟ್ಟಿಯಂತೆ ದಾಖಲಿಸಬಹುದಾಗಿದೆ. ಸೊ ಟೈಮ್ ಟೇಬಲ್ ನೋಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿ ತನಕ ಆಪ್ಷನ್ ಎಂಟ್ರಿ ಟೈಮ್ ಕೊಡ್ತಾರೋ ಆ ಟೈಮ್ ಟೇಬಲ್ ನೋಡಿಕೊಂಡು ಆ ಟೈಮ್ ನೋಡಿ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ. ಯಾರೇನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಯಾರು ಮಾರ್ಕ್ ಅಲಾಟ್ಮೆಂಟಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಇವಾಗಲೂ ಕೂಡ ಮಾಡ್ಕೋಬೋದು. ಅವರೇ ಹೇಳ್ಯಾರ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಅಭ್ಯರ್ಥಿಯು ತನಗೆ ಇಷ್ಟವಿರೋ ಹಾಗೆ ಆಪ್ಷನ್ಸ್ಗಳನ್ನು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ನಿಗದಿತ ದಿನಾಂಕದೊಳಗೆ ನಮೂದಿಸಬಹುದು. ಅದೇ ನಿಮಗೆ ಯಾವ ಇಷ್ಟ ಕಾಲೇಜಸ್ಸು ನಿಮಗೆ ಯಾವ ಕಾಲೇಜ್ ಇಷ್ಟನೋ ಆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಆಯ್ದ ಕೆಲವು ಕಾಲೇಜುಗಳ ಆಪ್ಷನ್ ಎಂಟ್ರಿ ಮಾಡಿದ್ದೇನೆ. ಈ ಮೊದಲು ಆಪ್ಷನ್ ಎಂಟ್ರಿ ಮಾಡಿಲ್ಲದ ಕಾಲೇಜುಗಳನ್ನು ಒಂದನೇ ಸುತ್ತಿನ ನೈಜ ಸೀಟು ಹಂಚಿಕೆ ನಂತರ ಸೇರಿಸಲು ಅವಕಾಶವಿದೆಯೇ? ನಾನು ಆಯ್ದ ಕೆಲವು ಕಾಲೇಜುಗಳ ಆಪ್ಷನ್ ಎಂಟ್ರಿ ಮಾಡಿದ್ದೇನೆ.
ಅಂದರೆ ನನಗೆ ಇಷ್ಟ ಇರೋ ಕೆಲವು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈ ಮೊದಲು ಆಪ್ಷನ್ ಎಂಟ್ರಿ ಮಾಡಿಲ್ಲದ ಕಾಲೇಜುಗಳನ್ನು ಒಂದನೇ ಸುತ್ತಿನ ನೈಜ ಸೀಟು ಹಂಚಿಕೆ ನಂತರ ಸೇರಿಸಲು ಅವಕಾಶವಿದೆಯೇ? ಸೊ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಒಂದು ಬಾರಿ ಮಾತ್ರ, ಅದು ಎಲ್ಲರಿಗೆ ಗಮನ ಇರಲಿ. ಸೊ ಮತ್ತು ನೆಕ್ಸ್ಟು ಏನಪ್ಪ ಅಂದರೆ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದೆ ನೋಡ್ರಿ, ಆಪ್ಷನ್ ಎಂಟ್ರಿ ಒಂದು ಬಾರಿ ಮಾತ್ರ, ಮುಂದಿನ ಸುತ್ತುಗಳಲ್ಲಿ ಹೊಸದಾಗಿ ಕಾಲೇಜುಗಳು ಸೇರಿಸಲು ಅವಕಾಶವಿರೋದಿಲ್ಲ. ಅದಕ್ಕೆ ಹೇಳಾಗುತ್ತೆ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಆಮೇಲೆ ನಿಮಗೆ ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಕರೆಕ್ಟಾಗಿ ಇವಾಗಲೇ ಕೇಳಿಸ್ಕೊರಿ. ಸೊ ಅಣುಕು ಸೀಟು ಹಂಚಿಕೆ ನಂತರ ಎಲ್ಲ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಪಾರ್ಟಲ್ನಲ್ಲಿ ಆಪ್ಷನ್ಸ್ಗಳನ್ನು ಸೇರಿಸಲು, ಮಾರ್ಪಡಿಸಲು, ಕ್ರಮಾಂಕ ಬದಲಾಯಿಸಲು, ತೆಗೆದುಹಾಕಲು ಅವಕಾಶವಿದೆ. ಆದರೆ ಮೊದಲಿನ ಸುತ್ತಿನ ನೈಜ ಸೀಟು ಹಂಚಿಕೆ ನಂತರ ಹೊಸದಾಗಿ ಸೇರಿಸಲು ಅವಕಾಶವಿರೋದಿಲ್ಲ. ಕರೆಕ್ಟಾಗಿ ನೋಡ್ಕೋರಿ. ಇವಾಗ ಫಸ್ಟ್ ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೇ ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ತಿರೋ ಅಷ್ಟು ಬೆಟ್ರು. ಫಾರ್ ಎಕ್ಸಾಂಪಲ್ ಇವಾಗ 400 ಅಥವಾ 500 ಇವಾಗಲೇ ಆ್ಯಡ್ ಮಾಡಿಬಿಟ್ರಿ. ಯಾಕಂದರೆ ನೆಕ್ಸ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಆಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಇಲ್ಲೇ ವೆರಿ ಇಂಪಾರ್ಟೆಂಟು. ಸೊ ಕರೆಕ್ಟಾಗಿ ನೋಡ್ಕೋರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ತಮಗೆ ಇಷ್ಟವಿರೋ ಎಲ್ಲ ಕಾಲೇಜುಗಳನ್ನು ಮತ್ತು ಕೋರ್ಸುಗಳನ್ನು ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ಆಪ್ಷನ್ ಎಂಟ್ರಿ ಪಾರ್ಟಲ್ನಲ್ಲಿ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮಾಂಕದಲ್ಲಿ ನಮೂದಿಸಲು ಸೂಚಿಸಿದೆ. ಸೊ ಅದೇ ಅವ್ರು ಏನು ಹೇಳಿದಾರಪ್ಪ ಅಂದರೆ ಸೆಪ್ಟೆಂಬರ್ 1ಗೆ ಫೈನಲ್ ರಿಸಲ್ಟ್ ಆಗಿದೆ. ಸೊ ಆ ರಿಸಲ್ಟ್ಗಿಂತ ಮುಂಚೆನೇ ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 2-3 ದಿನ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಆಪ್ಷನ್ ಎಂಟ್ರಿ ಈ 2-3 ದಿನದಲ್ಲೇ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸಸ್ ಬಗ್ಗೆ ನಾನು ಮುಂಚೆ ಕೂಡ ಹೇಳಿದೆ. ಇದು ವೆರಿ ಇಂಪಾರ್ಟೆಂಟು. ನಾನು ಇನ್ನೊಂದ್ಸಲ ಇದ್ರ ಬಗ್ಗೆ ಬೇರೆ ವೀಡಿಯೋ ಮಾಡ್ತೀನಿ. ಸೊ ಇದು ಸ್ವಲ್ಪ ಡೆಮೋ ಥರ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೋರಿ ಕೆದವರು ಹೇಳಿದಂಗೆ. ಸೊ ಚಾಯ್ಸಸ್ ಬಗ್ಗೆ, ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆ ನಂತರ ನಾನು ಚಾಯ್ಸ್ಗಳನ್ನು ಆಯ್ಕೆ ಮಾಡಬೇಕಾಗಿದ್ದು, ಚಾಯ್ಸ್ ಬಗ್ಗೆ ವಿವರಿಸಿ. ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಎಲ್ರಿಗೆ ಡೌಟ್ ಇರೋದು, ಅಣ್ಣ ನನಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಇವಾಗ ಕಾಲೇಜ್ ಸಿಕ್ಕತ್ತ, ಈ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದಾ ಅಂತ. ನೋ, ಇವಾಗ ಹಿಂಗೆ ಆಗಕ್ಕೆ ಬರೋಲ್ಲ. ಈ ಕಾಲೇಜ್ ಅಡ್ಮಿಷನ್ ಕೂಡ ಬೇರೆ ಪ್ರೊಸೆಸರ್ ಐತಿ. ಅದು ಕೂಡ ಅಂದರೆ ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ, ಆ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೊಂದು ಮತ್ತೆ ಒಂದು ಹೊಸ ಪಿ ಡಿ ಎಫ್ ಬಿಡ್ತಾರೆ. ಆ ಪಿ ಡಿ ಎಫಲ್ಲಿ ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಬ್ಯಾಂಕ್ಗೆ ಅಮೌಂಟ್ ಕಟ್ಟಬೇಕಾಗ್ತದೆ. ಅದೆಲ್ಲ ಅಮೌಂಟ್ ಕಟ್ಟಬೇಕು. ಕಟ್ಟಿದಾದ ನಂತರ ಒಂದು ಸಮ್ ಪ್ರೊಸೀಜರ್ ಇರುತ್ತೆ, ಯಾವ ಡೇಟಿಗೆ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಅದೆಲ್ಲ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಅದರ ಪ್ರಕಾರ ಅಡ್ಮಿಷನ್ ಆಗಬೇಕು. ಬಟ್ ಇವಾಗ ಏನೂ ಅಡ್ಮಿಷನ್ ಆಗೋದಿಲ್ಲ. ಇದು ಸುಮ್ಮನೆ ಸ್ಯಾಂಪಲ್ ರಿಸಲ್ಟ್, ನಿಮಗೆ ಎಲ್ಲರಿಗೂ ಗೊತ್ತಾದ ಮಾರ್ಕ್ ಅಲಾಟ್ಮೆಂಟ್ ಅಂತ. ಸೊ ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ ಅಡ್ಮಿಷನ್ ಆಗಬೇಕಾಗ್ತದೆ. ಅದು ಅಡ್ಮಿಷನ್ ಆಗೋ ಕೂಡ ದ್ಯಾಟ್ ಹೋಗಿ ಅಡ್ಮಿಷನ್ ಆಗೋದಿಲ್ಲ. ಅದಕ್ಕೆ ಒಂದು ಕೂಡ ಒಂದು ಸಮ್ ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ಚಾಯ್ಸಸ್ ಬಗ್ಗೆ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಚಾಯ್ಸ್ 1 ಏನಿರ್ತದಪ್ಪ ಅಂದರೆ, ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು 100% ಅಂದರೆ ನಿಮಗೆ ಸಂತೋಷವಾಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಷ್ಟ ಆಗ್ಯದ, ನಿಗದಿತ ಶುಲ್ಕವನ್ನು ಪಾವತಿಸುವ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲಾಗುವುದು. ಮುಂದಿನ UGCET UGNET ಸುತ್ತುಗಳಲ್ಲಿ ಭಾಗವಹಿಸಲು ಆಸಕ್ತಿ ಇಲ್ಲ. ಫಸ್ಟ್ ಒಂದು ಚಾಯ್ಸ್ 1 ಏನದಪ್ಪ ಅಂದರೆ, ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗ್ಯದ, ನಾನು ಅದಕ್ಕೆ ಅಡ್ಮಿಷನ್ ಆಗ್ತೀನಿ. ಸೊ ಅಷ್ಟೇ, ಮತ್ತೇನಿಲ್ಲ. ನಾನು ಹೋಗಿ ಆ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಅಂಥವ್ರಿಗೆ ಇವಾಗ ಕಾಲೇಜ್ ಸಿಕ್ಕತ್ತದ ದಾಟ್ ಹೋಗಿ ನೀವು ಅಡ್ಮಿಷನ್ ಆಗಿಬಿಡ್ತೀರಿ. ಮತ್ತು ನಿಮಗೆ ಏನಪ್ಪ ಅಂದರೆ ನೆಕ್ಸ್ಟ್ ರೌಂಡಿಂದ ನೀವು ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ. ಮತ್ತು ನೀವು ಫಸ್ಟು ನೀವು ಅಡ್ಮಿಷನ್ ಆದಮೇಲೆ ಏನಪ್ಪ ಅಂದರೆ ನೀವು KAದಲ್ಲೇ ಮತ್ತೆ ಬರೋಂಗಿಲ್ಲ. ಆ ಥರ ಅಲ್ಲೇ ಕೊಟ್ಟಿದ್ದಾರೆ ನೋಡಿರಿ, UGCET UGNET ಸುತ್ತುಗಳಲ್ಲಿ ಭಾಗವಹಿಸಲು ಆಸಕ್ತಿ ಇಲ್ಲ. ಇದೇ ಇಷ್ಟೇ, ಮತ್ತೇನಿಲ್ಲ. ಚಾಯ್ಸ್ ಏನಪ್ಪ ಅಂದರೆ, ಸಿಕ್ಕಿರೋ ಕಾಲೇಜ್ ಹೋಗಿ ಅಡ್ಮಿಷನ್ ನಿಮಗೆ ಆ ಕಾಲೇಜ್ ಇಷ್ಟ ಆಗ್ಯದ ಅಂದರೆ ದ್ಯಾಟ್ ಅಡ್ಮಿಷನ್ ಆಗೋದು. ಸಮ್ ಪ್ರೊಸೀಜರ್ ಇರ್ತದೆ, ಹೇಳಿದೆಲ್ಲ. ಸೊ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ಅಡ್ಮಿಷನ್ ಆಗಬೇಕು. ಸೊ ನೆಕ್ಸ್ಟ್ ಅಷ್ಟೇ. ಚಾಯ್ಸ್ 2 ಏನಪ್ಪ ಅಂದರೆ, ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು ತೃಪ್ತಿಯಾಗಿದೆ, ಆದರೆ ಇನ್ನೂ ಉನ್ನತ ಕ್ರಮಾಂಕ ಸೀಟು ಪಡೆಯಲು ಆಸಕ್ತಿ ಇರೋದರಿಂದ ಹಂಚಿಕೆಯಾದ ಸೀಟನ್ನು ಇರಿಸಿಕೊಂಡು ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲಾಗುವುದು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗ್ಯದ, ಬಟ್ ನಾನು ಅದಕ್ಕಿಂತ ಬೆಟ್ರ್ ಕಾಲೇಜ್ ನನಗೆ ಬೇಕು ಅಪ್ಪ ಅಂದರೆ, ಆ ಕಾಲೇಜ್ ನಾನು ಹೋಲ್ಡಲ್ಲಿ ಇಟ್ಕೊಂಡು ಮುಂದಿನ ಸುತ್ತಲೇ ಭಾಗವಹಿಸುತ್ತೇನೆ. ಅಂದರೆ ಫಾರ್ ಎಕ್ಸಾಂಪಲ್ ಚಾಯ್ಸ್ 2 ಏನಪ್ಪ ಅಂದರೆ, ಇವಾಗ ನಿಮಗೆ ಒಂದು ಕಾಲೇಜ್ ಫೈನಲ್ ರಿಸಲ್ಟಲ್ಲಿ ಒಂದು ಕಾಲೇಜ್ ಸಿಕ್ಕ್ಯದ, ಆ ಕಾಲೇಜ್ ನಿಮ್ಗೆ ಇಷ್ಟ ಐತಿ, ಬಟ್ ನಿಮ್ಗೆ ಅದಕ್ಕಿಂತ ಬೆಟ್ರ್ ಕಾಲೇಜ್, ನಾನು ಇದಕ್ಕಿಂತ ಬೆಟ್ರ್ ಕಾಲೇಜ್ ಬೇಕು ಅನ್ನೋರು ಅದಕ್ಕೇನು ಮಾಡಬೇಕಪ್ಪ ಅಂದರೆ ಆ ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡು ಮುಂದಿನ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 3, ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು ಆಸಕ್ತಿ ಇಲ್ಲ. ಅಂದರೆ ಇವಾಗ ನನಗೆ ಸಿಕ್ಕಿರೋ ಕಾಲೇಜು ಮತ್ತು ಸೀಟು ಇಷ್ಟ ಇಲ್ಲ, ಹಂಚಿಕೆಯಾದ ಸೀಟನ್ನು ಬಿಟ್ಟುಕೊಟ್ಟು ಯಾವುದೇ ಸೀಟನ್ನು ಇಟ್ಟುಕೊಳ್ಳದೆ ಮುಂದಿನ ಸುತ್ತಲೇ ಭಾಗವಹಿಸುತ್ತೇನೆ. ಸೊ ಚಾಯ್ಸ್ 3 ಏನಪ್ಪ ಅಂದರೆ ಸಿಂಪಲ್, ಸಿಕ್ಕಿರೋ ಕಾಲೇಜು ನಿಮಗೆ ಇಷ್ಟ ಇಲ್ಲ, ಆ ಕಾಲೇಜ್ ನಾನು ಡಿಲೀಟ್ ಮಾಡ್ತೀನಿ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಷ್ಟೇ, ಸಿಂಪಲ್, ಮತ್ತೇನಿಲ್ಲ. ಚಾಯ್ಸ್ 4 ಏನಪ್ಪ ಅಂದರೆ, ಬೇರೆಡೆ ಪ್ರವೇಶ ಪಡೆಯಲಾಗಿದೆ, ಆದ್ದರಿಂದ ಸೀಟು ಹಂಚಿಕೆ ಪ್ರಕ್ರಿಯೆಯಿಂದ ನಿರ್ಗಮಿಸಲಾಗುವುದು. ಸೊ ಇದಕ್ಕೆ ವೆರಿ ಇಂಪಾರ್ಟೆಂಟು 4th ಆಪ್ಷನ್ಸ್ ಏನಪ್ಪ ಅಂದರೆ, ಇದು ಯಾರು ಕ್ಲಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಅಕಸ್ಮಾತ್
ನಿಮಗೇನಾದರೂ ನಿಮಗೆ ಬೇರೆ ಕಡೆ ಅಡ್ಮಿಷನ್ ಆಗೈತಪ್ಪ, ನೀವು ಅಲ್ಲೇ ಇರ್ತೀರಪ್ಪ ಅಂದರೆ ಕೆ ಎನೇ ಬೇಡ, ನಾನು ಕೆ ಎ ಪ್ರಕಾರ ನಾನು ಕೆ ಎ ಪ್ರಕಾರ ಅಡ್ಮಿಷನ್ ಆಗೋದಿಲ್ಲ ಅಂದ್ರಪ್ಪ ಅಂದರೆ ನೀವು ಚಾಯ್ಸ್ 4 ಕೊಟ್ಟು ನೀವು ನೀವು ದ್ಯಾಟ್ ಕೆ ಸಿ ಟಿಯಿಂದ ಎಕ್ಸಿಸ್ಟ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಯಾರಿಗೂ ಸೀಟೇ ಸಿಕ್ಕಿರಲ್ಲ ಅಂಥವ್ರು ಸುಮ್ಮನೆ ಮೆಸೇಜಲ್ಲಿ ನನಗೆ ಪರ್ಸನಲ್ ಮೆಸೇಜ್ ಮಾಡ್ಕೊಳ್ಳೋ ತಲೆ ತಿಂತಾ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ನಿಮಗೆ ಏನಾದರೂ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರಲಿಲ್ಲಪ್ಪ ಅಂದರೆ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವೇನು ಅಂದರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತೆಲ್ಲ. ನಿಮಗೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಫಸ್ಟ್ ರೌಂಡಲ್ಲಿ ಅವ್ರು ಡೈರೆಕ್ಟ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಚಾಯ್ಸ್ ಎಂಟ್ರಿ ಬಗ್ಗೆ ಮತ್ತೆ ಇವಾಗೇ ಬರಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ಚಾಯ್ಸಸ್ ಬಗ್ಗೆ ಮತ್ತೆ ಇನ್ನೊಂದು PDF ಬಿಡ್ತಾರೆ. ಆ PDF ಮತ್ತೆ ಅಂದರೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಆದಮೇಲೆ ಅಂದರೆ ಯಾರಿಗೆ ಕಾಲೇಜ್ ಇಷ್ಟ ಆಗಿರ್ತದೆ ಮತ್ತು ಸಮ್ ಅಡ್ಮಿಷನ್ ಪ್ರೊಸೀಜರ್ ಕೂಡ ಇರ್ತದೆ. ಅಡ್ಮಿಷನ್ ಎಲ್ಲ ಫಾಲೋ ಮಾಡಿಕೊಂಡು ಹೋಗಬೇಕಾಗ್ತದೆ. ಸೊ ಮತ್ತೆ ನಾನು ಅದು ಬಿಟ್ಟ ಮೇಲೆ ಮತ್ತೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.